ಪೊಲೀಸರ ಸೂಚನೆಯಂತೆ ಅಸ್ಥಿಪಂಜರಗಳನ್ನು ಹೂಳಲಾಗುತ್ತಿದೆ ಎಂದು ಜಗನ್ನಾಥ್ ರೆಡ್ಡಿ ಸಂಬಂಧಿ ಪವನ್ ರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಚಿತ್ರದುರ್ಗದ ಜೋಗಿಮಟ್ಟಿ ರಸ್ತೆಯ ಗೋಕಟ್ಟಿಯ ಮುಕ್ತಿಧಾಮದಲ್ಲಿ ಜಗನ್ನಾಥ್ ರೆಡ್ಡಿ ಹಾಗೂ ನಾಲ್ವರ ಶವ ಸಂಸ್ಕಾರದ ವೇಳೆ ಜಗನ್ನಾಥ್ ರೆಡ್ಡಿ ಸಂಬಂಧಿ ಪವನ್ ರೆಡ್ಡಿ ಅವರು ಪ್ರತಿಕ್ರಿಯೆ ನೀಡಿ ಮಾತನಾಡಿದ್ದು, ಪೊಲೀಸರ ಸೂಚನೆಯಂತೆ ಪ್ರಕರಣ ತನಿಖೆ ಹಂತದಲ್ಲಿ ಇರುವ ಕಾರಣ ಅಸ್ಥಿಪಂಜರಗಳನ್ನು ಹೂಳಲಾಗುತ್ತಿದೆ. ನಮಗೆ ಯಾವ ರೀತಿಯ ಅನುಮಾನಗಳು ಕೂಡ ಇಲ್ಲ. ಪೊಲೀಸರು ತನಿಖೆ ನಡೆಸುತ್ತಿದ್ದು ನಮ್ಮ ಸಹಕಾರ ಇರುತ್ತದೆ ಹಾಗೂ ಎಲ್ಲರನ್ನ ಬೇರೆ ಬೇರೆಯಾಗಿ ಹೂಳಲಾಗುತ್ತಿದ್ದು ಪೊಲೀಸರು ಮುಂದಿನ ತನಿಖೆ ಕೈಗೊಳ್ಳುತ್ತಾರೆ ಎಂದು ಪವನ್ ರೆಡ್ಡಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ವೆಸ್ಟಿಗೇಷನ್ ಇನ್ನೂ ಪ್ರೋಸೆಸ್ ಇರೋದ್ರಿಂದ ಸುಡಂಗಿಲ್ಲ ಅಂತ ಹೇಳ್ಕೊಂಡು ಪೊಲೀಸರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಹಂಗಾಗಿ ಉಣ್ತಾ ಇದ್ದೀವಿ. ಇಲ್ಲಿ ಜಟ್ಪಾಟ್ ನಗರದ ಹತ್ರ ಹಿಂದೂ ರುದ್ರಭೂಮಿಯಲ್ಲಿ ಈಗ ಅಂತ್ಯಕ್ರಿಯೆ ಮಾಡಲಿಕ್ಕೆ ತೊಗೊಂಡೋಗ್ತಾ ಇದ್ದೀವಿ. ನೆಕ್ಸ್ಟ್ ಸೋಮವಾರ ದಿನ 3 ದಿನದ ಕಾರ್ಯ ಮುಗಿಸ್ಕೊಂಡು ಒಂದಿನ ಜ್ಯೋತಿಷಾಸ್ತ್ರ ಕೇಳಿಕೊಂಡು ವೈಕುಂಠ ಸಮಾರಾಧನೆ ಮಾಡಬೇಕು ಅಂತ ಎಲ್ಲ ಯಜಮಾನರು ಎಲ್ಲನೂ ಡಿಸೈಡ್ ಮಾಡಿದ್ವಿ. ಇಲ್ಲ ಅನುಮಾನ ಅಂತ ಏನು ನಮಗೇನು ಇಲ್ಲ. ಅದು ಪೊಲೀಸು ಇನ್ವೆಸ್ಟಿಗೇಷನೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ನಮ್ಮದು ಡೌಟು ಅನ್ನೋದು ಯಾವುದೇ ಇದಿಲ್ಲ. ನಿಮಗಿಲ್ಲ, ಆದರೆ ಹಲವಾರು ಅನುಮಾನಗಳು ಸಾವಿನ ಬಗ್ಗೆ ಕೇಳಿಬಂದಿದೆ. ಅದ್ರ ಬಗ್ಗೆ ಏನು ಹೇಳ್ತಾರೆ, ಅದಕ್ಕೆ ಪೊಲೀಸ್ ಯಾವ ರೀತಿ ಗೊತ್ತಾಯಿಲ್ಲ? ಇಲ್ಲ, ಪ್ರಾಪರಾಗಿ ಇನ್ವೆಸ್ಟಿಗೇಷನ್ ಮಾಡಿರಿ ಅಂತ ಹೇಳ್ತಂದು ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಅದೇನು ಬೇಕಿದ್ರೆ ಸಪೋರ್ಟೇ ಇರುತ್ತದೆ ಸರ್. ನಮ್ಮದೇ ಅಂತ ಏನು ಡೌಟು ಯಾವುದೇ ಏನೂ ಇಲ್ಲ ಸರ್. ಯಾಕೆ ಇಷ್ಟು ಲೇಟ್ ಆಯಿತು? ಅದೇ ಇನ್ನೂ ರಿಪೋರ್ಟ್ಸು ಅವನ್ನೆಲ್ಲ ತೊಗೊಬೇಕು ಅಂತ ಹೇಳ್ತಂದು, ಸೊ ಹಂಗಾಗಿ ಲೇಟ್ ಆಗಿದೆ. ನೆಕ್ಸ್ಟ್ ಏನಾದರೂ ಬೇಕಾಗುತ್ತೆ ಉಣ್ತಾ ಇದ್ದೀವಿ. ನಿಮ್ಮಲ್ಲಿ ಸಂಪ್ರದಾಯ ಇರೋದು ಸುಡೋದು. ಸೊ ಇನ್ನು ಇನ್ವೆಸ್ಟಿಗೇಷನ್ ಪರ್ಪಸ್ಗೋಸ್ಕರವಾಗಿ ಈಗ ಸೀರಿಯಲ್ ನಂಬರ್ ಏನು ಕೊಟ್ಟಿದ್ದಾರೆ? 1 2 3 ಅಂತ ಹೇಳ್ಕೊಂಡು ಕೊಟ್ಟಿದ್ದಾರೆ. ಟೋಟಲ್ 5 ಸೀರೀಸ್ ನಂಬರ್ ಕೊಟ್ಟಿದ್ದಾರೆ. ಅದೇ ರೀತಿಯೇ ಸಪ್ರೇಟಾಗೇ ಉಳ್ಬೇಕು ಅಂತ. ಇಲ್ಲ ಸಪ್ರೇಟ್ ಸಿಂಗಲ್ಲೇ ಮಾಡ್ತಾಯಿದ್ದೀವಿ.